ಮಾಲ್ಗೆ ಬಿಗ್ ಶಾಕ್ ಕೊಟ್ಟಿದೆ ಬಿಬಿಎಂಪಿ. ವೀಕೆಂಡ್ನಲ್ಲಿ ಮಾಲ್ ನೋಡಲು ಬರುವಂತಹ ಜನರಿಗೆ ನಿರಾಸೆಯಾಗಿದೆ. ನಗರದ ಟೆಕ್ಕಿಗಳಿಗೆ ಇಂದು ವೀಕೆಂಡ್ ರಜಾ. ಸದ್ಯ ಬೆಳ್ಳಂಬೆಳಗ್ಗೆ ಮಂತ್ರಿ ಮಾಲ್ಗೆ ಬಿಬಿಎಂಪಿ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ಮತ್ತೊಂದೆಡೆ ಎಂದಿನಂತೆ ಕೆಲಸಕ್ಕೆ ಬಂದಿದ್ದ ಮಂತ್ರಿ ಮಾಲ್ ಸಿಬ್ಬಂದಿಗೆ ಮತ್ತೆ ಶಾಕ್ ಎದುರಾಗಿದೆ. ಮಂತ್ರಿ ಮಾಲ್ಗೆ ಬೀಗ ಜಡಿದ ಕಾರಣ ಕಂಗಾಲಾಗಿ ಹೊರ ಕೂತಿದ್ದಾರೆ ಕೆಲಸಗಾರರು. ಚಿಕನ್ 65 ನಾನ್ ವೆಜ್ ಮತ್ತು ನಾರ್ತ್ ಇಂಡಿಯನ್ ಐಟಮ್ಗಳಿಗೆ ಕಲರನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡತಕ್ಕಂಥದ್ದು ಸರ್ಕಾರ. ಈಗಾಗಲೇ ಗೋಬಿ ಮಂಜೂರಿ ಸುಮಾರು 20ಇಂದ 25% ವ್ಯಾಪಾರ ವಹಿವಾಟ ಇಳಿಕೆ ಕಂಡಿದೆ. ಅದರಿಂದ ಇನ್ನೂ ಅನೇಕ ಹೋಟೆಲ್ಗಳಲ್ಲಿ ನಾರ್ತ್ ಇಂಡಿಯನ್ ಮಾಡತಕ್ಕಂಥ ಗ್ರೇವಿಗಳು ಆಗಿರ್ಬೋದು, ಚಿಕನ್ 65 ಕಬಾಬ್ ಮತ್ತು ಅನೇಕ ಚಿಕನ್ ವೆರೈಟಿಗಳು ಮಾಡತಕ್ಕಂಥದ್ದು ಕಲರ್ಗಳನ್ನು ಹೋಟೆಲ್ ಮಾಲೀಕರು ಇವತ್ತು ಸಹಿತಲೂ ಹಾಕ್ತಾ ಇದ್ದಿರ್ತಕ್ಕಂಥದ್ದು. ಆದರೆ ಹೊಡೆತ ಬಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಪೂರ್ಣವಾಗಿ ಹೊಡೆತ ಬಿದ್ದಿದೆ. ಗೋಬಿ ಮಂಜೂರಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ಅನೇಕ ಕಡೆ, ಜಿಲ್ಲೆ ತಾಲೂಕು ಅನೇಕ ಕಡೆ ನಮಗೆ ಈಗಾಗಲೇ ತಿಳಿಸಿರ್ತಕ್ಕಂಥದ್ದು 20ಇಂದ 25% ಇಳಿಕೆ ಕಂಡಿದೆ ವ್ಯಾಪಾರ ವಹಿವಾಟ. ಗ್ರಾಹಕರು ಬರ್ತಾ ಇಲ್ಲ. ಆದ್ದರಿಂದ ಸಂಪೂರ್ಣವಾಗಿ ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳು ಕಲರನ್ನು ಹೊರತುಪಡಿಸಿ, ಅಜುರುಮಟೆ ಹೊರತುಪಡಿಸಿ ಈಗಾಗಲೇ ಗೋಬಿಯನ್ನು ತಯಾರು ಮಾಡತಕ್ಕಂಥದ್ದು. ಆದರೆ 20-25% ವ್ಯಾಪಾರ ಕಮ್ಮಿಯಾಗಿದೆ. ಈ ಸರ್ಕಾರ ಇದನ್ನು ಸೂಕ್ತ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಇನ್ಸ್ಪೆಕ್ಷನ್ ಮಾಡಬೇಕು. ಹೋಟೆಲ್ಗಳಾಗಿರ್ಬೋದು ಮತ್ತು ಫುಟ್ಪಾತ್ ಅಂಗಡಿಗಳಾಗಿರ್ಬೋದು ಮತ್ತು ಅನೇಕ ಈ ಆಹಾರ ಪದಾರ್ಥವನ್ನು FSS 2006 ಆಕ್ಟ್ ಕೆಳಗಡೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು. ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು 20-25% ವ್ಯಾಪಾರ ಕಮ್ಮಿ ಆಗಿದೆ. ಆದರೆ ನಾವು ಇನ್ನೂ ಚೇತರಿಸ್ಕೊಳ್ಬೇಕಾಗತ್ತೆ ಅಂತೇಳಿ ನಾನು ಈ ಮುಖಾಂತರ